ಮಾಡೋದ್ರಿಂದ ನನಗೆ ಹೇಳ್ರಿ ನಾ ತಿಳಿಸ್ತೇನೆ ನೋಡಿ. ಮೊದಲ 1 ಸೆಕೆಂಡಿಗೆ ಎಷ್ಟು ಅನ್ನೋದು ತಕ್ಕೋಬೇಕು. ಆಮೇಲೆ ಅದನ್ನು ಇದರೊಳಗೆ 1 ಗಂಟೆ ವೇಗ ತಕ್ಕೊಂಡು ಹಂಗೂ ಮಾಡ್ಲಿಕ್ಕೆ ಬರ್ತದೆ. ಹಾಗಾಗಿ ಎರಡನೇ ರೀತಿಯೂ ಮಾಡ್ಬೋದು ನೀವು. ನೋಡ್ರಿ ಚೆನ್ನಾಗಿ ಮಾಡಿರಿ, ಮಾಡೋದಾದ್ರೆ ವಿಡಿಯೋ ಆನ್ ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇಂಥ ಗಣಿತಗಳು ಕಾಂಪ್ಲಿಕೇಟೆಡ್ ಗಣಿತವು. ಇಂಥವೆಲ್ಲ ನೀವು ಗಣಿತ ಕಲ್ತೀರಿ ಅಂದ್ರೆ ಮುಂದೆ ನಿಮ್ಮನ್ನು ಕೈ ಹಿಡಿಯೋರೇ ಯಾರು. ಮೊದಲ ಸರಳ ರೀತಿಯಲ್ಲಿ ತೋರಿಸ್ತಾನೆ, ಆಮೇಲೆ ಸೂತ್ರದ ಮೇಲೂ ತೋರಿಸ್ತಾನೆ. ಲಕ್ಷ ಕೊಟ್ಟು ನೋಡ್ರಿ. 4 ಸೆಕೆಂಡಿಗೆ 20 ಮೀಟರ್, 1 ಸೆಕೆಂಡಿನ ವೇಗ. 1 ಸೆಕೆಂಡಿಗೆ ತಕ್ಕೋಬೇಕು ಮೊದಲು ನೀವು. 1 ಸೆಕೆಂಡಿನ ವೇಗ ಬರೋಬರಿ. ಒಂದು ಸ್ವಲ್ಪ ಸರಳವಾಗಿ ನೋಡ್ಕೊರಿ. ಬರೋಬರಿ ಎಷ್ಟು? 20 ಮೀಟರ್ ಅದ. ತಳಗ 4 ಸೆಕೆಂಡಿಗೆ 20 ಮೀಟರ್. 4 ಒಂದಲೇ 4 ಐದಲೇ ಬರೋಬರಿ 5 ಮೀಟರ್. ಏನು? 1 ಸೆಕೆಂಡಿಗೆ ಎಷ್ಟು? 5 ಮೀಟರ್. 1 ಗಂಟೆಗೆ ಎಷ್ಟು ಮೀಟರ? 1 ಗಂಟೆ ಬರೋಬರಿ ನೋಡ್ರಿ, ಸರಿಯಾಗಿ ನೋಡ್ಕೊರಿ. 1 ಗಂಟೆ ಬರೋಬರಿ 1 ಗಂಟೆ ಬರೋಬ್ಬರಿ 3600 ಸೆಕೆಂಡು. ಯಾಕೆ ಸೆಕೆಂಡ್ ಅದ ಅಂತಂದ್ರೆ ನೀವು ಗಂಟೆ ವೇಗ ಮಾಡ್ಕೋಬೇಕೀಗ. ಸೆಕೆಂಡುಗಳು ಈಗ ಒಂದು ಸೆಕೆಂಡ್ಗೆ ಎಷ್ಟು? 5 ಮೀಟರ್. 5 ಗುಂಡೆ 3600 ಗುಣಾಕಾರ ಮಾಡ್ರಿ. 2 ಪೂಜೆ ಇಡ್ರಿ. 5 6 30 ಕೈಲ ಬಂತು 3. 5 3 15 1 3 18. ಈಗ ನೀವು ಇದನ್ನ ಏನಾಗ್ತಿ? ಈಗ ಮೀಟರ್ ಆಗ್ತದೆ. ಇದನ್ನು ಕಿಲೋಮೀಟರ್ದಾಗ ಮಾಡ್ಕೋಬೇಕಲ್ಲ ನೀವು. ಬರೋಬರಿ 18,000 ಸರ್ವಾಸವಾಗಲಿ 1,000 ನೀವು ಗುಣಾಕಾರ ಮಾಡಿಬಿಟ್ರೆ ಭಾಗಿಸಿದ್ರೆ ಮುಗಿತು. 3 ಅದು ಎಷ್ಟು ಬಂತು? 18 ಕಿಮಿ ಪರ್ ಗಂಟೆಗೆ. ನೋಡ್ರಿ, ಇನ್ನು ಬೇಕಾದಂಗೆ ತೆಗೀರಿ. 1 ಗಂಟೆಗೆ ಬರೋಬ್ಬರಿ ಎಷ್ಟು? 1 ಗಂಟೆಗೆ 18 ಕಿಮಿ ಆದರೆ 1 ಗಂಟೆಗೆ ಬರೋಬ್ಬರಿ 18 ಕಿಮಿ. 18 ಕಿಲೋಮೀಟರ್ ಆದರೆ 2 4 1 5 2 ಗಂಟೆಗೆ ಬರೋಬ್ಬರಿ ಎಷ್ಟು? 5 2 ಗಂಟೆಗೆ ಬರೋಬ್ಬರಿ ಎಷ್ಟು? ನೋಡಿ, 5 ಗುಂಡ್ಲೆ 18 ಸರ್ವಾಸ ಬಾಗಿಲೆ 2 ಗುಂಡ್ಲೆ 1. 2 ಒಂದಲೇ 2 9 9 45 ಕಿಮಿ. ಅದು ಚಲಿಸಿದ ಆನ್ಸರ್ ಇಸ್ ಈಕ್ವಲ್ ಟು 45 ಕಿಮಿ. 2.5 ಗಂಟೆ ಒಳಗೆ ಅದೆಷ್ಟು ಹೊತ್ತು? 45 ಕಿಮಿ ಹೊತ್ತು. ಇನ್ನೊಂದ್ಸಲ ನಾನು ತಿಳಿಸಿ ಹೇಳ್ತೀನಿ ನೋಡಿ. 4 ಸೆಕೆಂಡುಗಳಲ್ಲಿ 20 ಮೀಟರ್ ಕ್ರಮಿಸುವ ವಾಹನ 2.1 ಗಂಟೆಯಲ್ಲಿ ಕ್ರಮಿಸಿದ ದೂರ ಎಷ್ಟು? 1 ಸೆಕೆಂಡಿನ ವೇಗ ಬರೋಬ್ಬರಿ 20. 4 ಸೆಕೆಂಡಿಗೆ 20 ಅಂದ್ರೆ 1 ಸೆಕೆಂಡಿಗೆ ಎಷ್ಟು? 5 ಮೀಟರ್. ಗಂಟೆಗೆ 3600 ಸೆಕೆಂಡುಗಳು. 1 ಗಂಟೆಗೆ ಎಷ್ಟು ಸೆಕೆಂಡ್? ಗಂಟೆದಾಗ ಮಾಡ್ಕೋಬೇಕು. ಸೆಕೆಂಡದಾಗದ. ನೀವು ಗಂಟೆಯನ್ನು ಸೆಕೆಂಡ್ ಮಾಡ್ಕೋಬೇಕು. ಯಾಕೆ ಇಲ್ಲಿ ಸೆಕೆಂಡ್ ನೀವೇ ಕಂಡು ಹಿಡಿದಿರಿ ಅಂದ್ರೆ 1 ಗಂಟೆಗೆ ಎಷ್ಟು ಸೆಕೆಂಡ್ ಆಗ್ತಾವ ಅನ್ನೋದು ತಕ್ಕೋಬೇಕು. 1 ಗಂಟೆ = 3600 ಸೆಕೆಂಡುಗಳು. ಇನ್ನು 3600 ಸೆಕೆಂಡಲ್ಲಿ ಕ್ರಮಿಸಿದ ದೂರವನ್ನು ಮೀಟರ್ದಾಗ ತಕ್ಕೋಬೇಕಾಗ್ತದೆ. ಯಾಕಂದ್ರೆ 1 ಸೆಕೆಂಡಿಗೆ 5 ಮೀಟರ್ ಆದ್ರೆ 5 ಮೀಟರ್ 1 ಸೆಕೆಂಡಿಗೆ 5 ಮೀಟರ್ ಆದ್ರೆ 3600 ಸೆಕೆಂಡಿಗೆ ಎಷ್ಟಾಯ್ತು? 18,000 ಮೀಟರ್ ಆಯ್ತು. ಅದನ್ನು ಕಿಲೋಮೀಟರ್ಗೆ ಮಾಡ್ಕೋಬೇಕು. 18,000ಕ್ಕೆ ನೀವು 1,000 ನೀವು ಬಾಯಿಸಿದ್ರಿ ಅಂತಂದ್ರೆ ಅದೇನಾಗಿಬಿಡ್ತದೆ? ಕಿಲೋಮೀಟರ್ ಆಗ್ತದೆ. 18 ಕಿಮಿ ಪರ್ ಗಂಟೆಗೆ. 1 ಗಂಟೆಗೆ 18 ಕಿಲೋಮೀಟರ್ ಆದರೆ 5 2 ಗಂಟೆಗೆ ಬರೋಬ್ಬರಿ ಎಷ್ಟು? ಈಗಂತೂ ಬಂತಲ್ಲ, 45 ಕಿಮಿ ಬಂತು. ಇನ್ನು ಸೂತ್ರದ ಮುಖಾಂತರ ಇದು ಸೆಕೆಂಡಿನ ವೇಗದ ಸೆಕೆಂಡಿನ ಇದು ಗಂಟೆ ವೇಗ ಮಾಡ್ಕೋಬೇಕಾಗಿದೆ ನೀವು, ಹೌದಲ್ಲ?
ಗಂಟೆ ವೇಗ ಮಾಡ್ಕೋಬೇಕು. ಒಂದು ಗಂಟೆಯ ವೇಗ ಬರೋಬ್ಬರಿ, ಗಂಟೆಯ ವೇಗ ಬರೋಬ್ಬರಿ, ಗಂಟೆಯ ವೇಗ ಬರೋಬ್ಬರಿ ಇಲ್ಲೇ ಮೀಟರ್ ಇಂಟು 18/5 ನೋಡಿ. ಯಾಕಂದ್ರೆ ನೀವು ಸರಿಯಾಗಿ ತಿಳ್ಕೋಬೇಕು. ನಾ ಅಳಗ್ಸೋದೇನು ಭಾಳ ದೊಡ್ಡದಲ್ಲ ನೋಡಿ. ಗಂಟೆಯ ವೇಗ ಬರೋಬ್ಬರಿ, ಗಂಟೆಯ ವೇಗ ಬರೋಬ್ಬರಿ ಮೀಟರ್ ಇಂಟು 18/5 ಎಷ್ಟು? 18/5. ಇದು ಸೂತ್ರ. ಎಷ್ಟದ ಅದು? 20 ಮೀಟರ್. 4 ಸೆಕೆಂಡಿಗೆ 20 ಮೀಟರ್ ಇರುವಂತಕ್ಕೆ ಏನು ಮಾಡೋದು ನೋಡ್ರಿ. ಗುಂಡ್ಲೆ 18/5. 5 ಒಂದಲೇ 5 4 ನೋಡಿ. ಈ 4 ಹೋತು, ಈ 4 ಹೋತು, 18 ಕಿಮಿ ಬಂತಿಲ್ಲ ನೋಡ್ರಿ. ಈಗ ಗಂಟೆ ವೇಗ 18 ಕಿಮಿ ಪರ್ ಗಂಟೆಗೆ. ಮತ್ತೆ ಸರಳದ ನೋಡ್ರಿ ಇದು. ನೀವು ತಿಳ್ಕೊಂಡ್ರೆ ಯಾವ ಗಣಿತ ಬಿರಿ ಅಲ್ಲ. ನಿಮ್ಗೆ ಹೇಳಿದ್ನಲ್ಲ ಎಷ್ಟು ರೀತಿ ಒಳಗೆ ನಾ ಗಣಿತ ಹೇಳಂದ್ರೆ ಅದು ಗಂಟೆ ವೇಗ ಬರೋಬರೇನು ಮೀಟರ್ ಇಂಟು 18/5 ಅಥವಾ 5/18 ಮೀಟರ್. ಎದುರಾಗದ ಮೀಟರ್ ಅದ 4 ಸೆಕೆಂಡಿಂದ ಅದ. 4ರಲ್ಲೇ ಬಾಗಿಸಿದ್ರು ಅಷ್ಟೇ. 4 ಒಂದಲೇ 4, ಇಲ್ಲಿ 4 5 ಸಾರಿ 4 5. ಆಮೇಲೆ ಈ 5 ಹೊತ್ತು, ಈ 5 ಹೊತ್ತು ಬರೋಬ್ಬರಿ 18 ಕಿಮಿ ಬಂತೀವಿ ನೋಡಿ. ಅದು ಒಂದು ಸ್ವಲ್ಪ ಫರ್ಕ್ ಆತಂದ್ರೆ ಅದು ಗುರ್ತಾಗ್ಬಿಡ್ತದೆ ನಮ್ಗೆ. ಈಗ 4 ಒಂದಲೇ 4 5, ಈ 5 ಹೊತ್ತು, ಈ 5 ಹೊತ್ತು 18 ಕಿಮಿ ಆತೀವಿ. 1 ಗಂಟೆಗೆ ಬರೋಬ್ಬರಿ 18 ಕಿಮಿ ಆದರೆ ಎಷ್ಟದ? 2 4 1 5 ಗಂಟೆಗೆ ಬರೋಬ್ಬರಿ ಎಷ್ಟು? 5 ಗಂಟೆಗೆ ಬರೋಬ್ಬರಿ ಎಷ್ಟು ನೋಡಿ. 5 ಗುಂಡ್ಲೆ 18 ಸರ್ವಾಸವಾಗಲೇ 1, ಈ 5ರದ್ದು 2 ಇಲ್ಲಿ 2 ಒಂದಲೇ 2 9 9 45 ಕಿಮಿ. ಆನ್ಸರ್ 2 ರೀತಿ ಬಂದವು. ಯಾವ್ದು ನೋಡ್ಕೊತೀರಿ ನೋಡ್ಕೊರಿ ಚಂದಂಗೆ. ಆನ್ಸರ್ = 45 ಕಿಮಿ. ಆನ್ಸರ್ = 45 ಕಿಮಿ. ಯಾವುದೇ ಒಂದು ಗಣಿತ ಬರಬೇಕಾದ್ರೆ ಮೊದಲು ನೀವು ಸರಳ ರೀತಿ ಪ್ರಕಾರ ಹೆಂಗೆ ಅನ್ನೋದು ಇದು ರೀತಿ ಪ್ರಕಾರ, ಅದು ಸೂತ್ರದ ಪ್ರಕಾರ. ಯಾವುದು ನಿಮಗೆ ಸರಿ ಅನಿಸ್ತದೆ ಅದನ್ನು ಮಾಡಿ. ತಿಳಿತಲ್ಲ? ನಾ ಇನ್ನೊಂದ್ಸಲ ತಿಳಿಸ. ಭಾಳ ಇಂಪಾರ್ಟೆಂಟ್ ಗಣಿತದ್ದು 2 ಸಲ ತಿಳಿಸ. 1 ಸೆಕೆಂಡಿನ ವೇಗ ಬರೋಬ್ಬರಿ 20 ಡಿವೈಡೆಡ್ ಬೈ 4. 4 ಒಂದಲೇ 4 5 5 ಮೀಟರ್. 1 ಸೆಕೆಂಡಿನ ವೇಗ 5 ಮೀಟರ್. 1 ಗಂಟೆಗೆ ಸೆಕೆಂಡುಗಳೆಷ್ಟು? 3600 ಸೆಕೆಂಡುಗಳು. 1 ಸೆಕೆಂಡಿಗೆ 5 ಮೀಟರ್ ಆದರೆ 3600 ಸೆಕೆಂಡಿಗೆ ಎಷ್ಟಾಯ್ತು? 18,000 ಮೀಟರ್ ಆಯ್ತು. ಅದನ್ನು ಕಿಲೋಮೀಟರ್ದಾಗ ಮಾಡಬೇಕಾದ್ರೆ 18,000ಕ್ಕೆ ನೀವು 1000 ಬಾಗಿಸಿದ್ರೆ ಏನು ಬರ್ತದೆ? ಕಿಲೋಮೀಟರ್ ಆಗ್ತದೆ. ಯಾಕಂದ್ರೆ 1,000 ಮೀಟರ್ ಎಂದರೆ 1 ಕಿಲೋಮೀಟರ್. ಮೀಟ್ರಕ್ಕೆ ನೀವು 1000 ಬಾಗಿಸಿದ್ರಿ ಅಂದ್ರೆ 18 ಕಿಲೋಮೀಟರ್ ಪ್ರತಿ ಗಂಟೆಗೆ ಬಂತು. 1 ಗಂಟೆಗೆ 18 ಕಿಲೋಮೀಟರ್ ಆದರೆ 5 2 ಅಂದರೆ 2 2 4 1 5 2 ಗಂಟೆಗೆ ಬರೋಬ್ಬರಿ ಎಷ್ಟು? 5 2 ಗುಂಡ್ಲೆ 9 9 5 45 ಕಿಮಿ. 2.5 ತಾಸಿನಾಗದು 45 ಕಿಮಿ ಹೋಯ್ತು. ಇನ್ನು ಗಂಟೆ ವೇಗ ಮೀಟರ್ದಾಗ ಕೊಟ್ಟಾಗ ಮೀಟರ್ ಇಂಟು 18/5 ಇದು ಸೂತ್ರ ನೆನಪಿರಲಿ. ಏನು? ಮೀಟರ್ ಇಂಟು 18/5. ಇದು ಭಿನ್ನ ರಾಶಿ ಒಳಗಿರುವಂತೆ 4 ಒಂದಲೇ 4 5 ಇದು 1 ಮೀಟ್ರದ್ದು ಬಂತೀಗ.
ಈ ಇದಕ್ಕೆ 18 ಐದಾಂಶಲೆ ಗುಣಾಕಾರ ಮಾಡಿದ್ರೆ 4 ಒಂದಲೇ 4 ಐದಲೇ ಇದು 5 ಹೊತ್ತು ಇದು 5 ಹೊತ್ತು 18 ಕಿಲೋಮೀಟ್ರ್ ಬಂತಿಲ್ಲ ನೋಡ್ರಿ. ಪ್ರತಿ ಗಂಟೆಗೆ 18 ಕಿಲೋಮೀಟರ್ ಪ್ರತಿ ಗಂಟೆಗೆ ಬಂದದ. ಈಗ ನಿಮ್ಮ ಏನು 1 ಗಂಟೆಗೆ 18 ಕಿಮಿ ಆದರೆ 5 ಗಂಟೆಗೆ ಬರೋಬ್ಬರಿ ಎಷ್ಟು? 45 ಕಿಮಿ. ಯಾವುದು ನಿಮಗೆ ಸರಿ ಅನಿಸ್ತದ ಆ ರೀತಿ ಕಲಿಬೇಕು. ನಾ ಹೇಳಿದ ಇನ್ನೊಂದು ನಿಮಗೆ ಶಾರ್ಟ್ ಮೆಥಡ್ ಆ ಉಪಯೋಗ ಆಗೋದಿಲ್ಲ, ಯಾಕಂದ್ರೆ ನಿಮಗೆ ಅರ್ಥ ಆಗಬೇಕು. ಇದು ಮೊದಲೇ ಇದು ಗಣಿತ ರೀತಿ ಪ್ರಕಾರ ನಿಮಗೆ ತಿಳಿಯಿತು. ಇದರ ರೀತಿ ಪ್ರಕಾರ ಮಾಡಿದರೆ, ಇದನ್ನು ಸೂತ್ರದ ಪ್ರಕಾರ ಮಾಡಿದರೆ, ಸೂತ್ರದ ಪ್ರಕಾರ ಮಾಡಿದರಂತೂ ಭಾಳ ಚಲೋ. ಆದರೆ ನೆನ್ಪಿಟ್ಕೋಬೇಕಷ್ಟೇ. ನೋಡ್ರಿ, ತಿಳಿದದಲ್ಲ ನಿಮಗೆ? ಇದನ್ನು ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಇದನ್ನು ನೀವು ಪದೇ ಪದೇ ಗಣಿತಗಳನ್ನು ನೋಡಿದರೆ ಎಷ್ಟೋ ಶಣ್ಯರಾಗ್ತಾರೆ. ನೀವು ವಿಡಿಯೋ ಸುಮ್ಮ ಮನ್ಯಾಗ ಡಿಸ್ಪ್ಲೇ ಹಚ್ಕಿಸನ್ ನೋಡ್ರಿ ಎಷ್ಟು ಶಣ್ಯರಾಗ್ತಾರೆ ನೀವು. ಎಲ್ಲ ಕಡೆ ಸೇಮ್ ಹೋಮ್ವರ್ಕ್ ನಿಮಗೆ ಎಲ್ಲಿ ಮನ್ಯಾಗ ಕೂತ್ರು ಅದೇ ಅಭ್ಯಾಸ, ಶಾಲ್ಯಾಗ ಕೂತ್ರು ಅದೇ ಬರ್ತದೆ. ಎಲ್ಲ ಕಡೆ ಒಂದೇ ಕನೆಕ್ಷನ್ ಇರ್ತದೆ, ಎಲ್ಲರಿಗೂ ಸೇಮ್ ಅಭ್ಯಾಸ ಬರ್ತದೆ. ಲಕ್ಷ ಕೊಟ್ಟು ಗಣಿತಗಳನ್ನು ನೋಡ್ರಿ, ಟೆಲಿಗ್ರಾಮ್ ಕ್ಲಾಸ್ನ್ಯಾಗ ನೋಡ್ರಿ ಸರಿಯಾಗಿ.